ಬಲಿಷ್ಠ ಭಾರತ ನಿರ್ಮಾಣವಾಗಬೇಕಾದರೆ ತರಗತಿಯಲ್ಲಿ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಸಿಗಬೇಕು. ಶಿಕ್ಷಣ ಸಂಸ್ಥೆಗಳು ಸಮಾಜಕ್ಕೆ ಓರ್ವ ಉತ್ತಮವಾದ ಡಾಕ್ಟರ್, ಇಂಜಿನಿಯರ್, ಸಿಎ ಹಾಗೂ ವಕೀಲರನ್ನು ಮಾತ್ರ ತಯಾರು ಮಾಡುವುದಲ್ಲ, ಬದಲಾಗಿ ಎಲ್ಲ ಕ್ಷೇತ್ರಗಳನ್ನು ನಿಭಾಯಿಸಬಲ್ಲ ಓರ್ವ ಉತ್ತಮವಾದ ರಾಜಕಾರಣಿಯನ್ನು ನೀಡುವ ಶಕ್ತಿ ಕೇಂದ್ರಗಳಾಗಬೇಕು ಎಂದು ರಾಜ್ಯ ವಿಧಾನಸಭೆಯ ಸಭಾಪತಿ ಯುಟಿ ಖಾದರ್ ಹೇಳಿದ್ದಾರೆ. ಅವರು ವಿದ್ಯಾಗಿರಿಯ ಕೃಷಿಸಿರಿ ವೇದಿಕೆಯಲ್ಲಿ 2 ದಿನ ನಡೆಯುವ ಕರ್ನಾಟಕ ಅನುದಾನರಹಿತ ಪಿಯು ಆಡಳಿತ ಮಂಡಳಿ ಅಸೋಸಿಯೇಷನ್ನ ರಾಜ್ಯ ಮಟ್ಟದ ಮುಕ್ತ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಪಿಯುಸಿವರೆಗಿನ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು. ಇದು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕಾದರೆ ಸರ್ಕಾರದ ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಹಕಾರವೂ ಅಗತ್ಯ. ಆರೋಗ್ಯ ಕ್ಷೇತ್ರದಂತೆ ಶಿಕ್ಷಣ ಕ್ಷೇತ್ರದಲ್ಲೂ ಸರ್ಕಾರದ ಜೊತೆಗೆ ಖಾಸಗಿ ಸಹಭಾಗಿತ್ವ ಇದ್ದರೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಸುಧಾರಣೆ ಸಾಧ್ಯ. ಈ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರು, ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಶೀಘ್ರದಲ್ಲೇ ಇನ್ನೊಂದು ಸಭೆ ನಡೆಸುವುದಾಗಿ ತಿಳಿಸಿದ ಅವರು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಊರಿನ ಸರಕಾರಿ ಶಾಲೆಯನ್ನು ಬೆಳೆಸುವಲ್ಲಿ ಸಹಕಾರ ನೀಡಬೇಕು. ದೇಶದ ಅಭಿವೃದ್ಧಿಯಲ್ಲಿ ನಿಮ್ಮ ಪಾಲುಗಾರಿಕೆ ದೊಡ್ಡದಿದೆ. ಎಲ್ಲವನ್ನೂ ಸರಕಾರ ಮಾಡುವುದು ಅಸಾಧ್ಯ ಎಂದರು. ಪ್ರತಿಯೊಂದು ವಿಚಾರದಲ್ಲಿ ಕೂಡ ಒಂದು ಸರ್ಕಾರದಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಸಹಭಾಗಿ ಮತ್ತು ಪಾಲು ಇವತ್ತು ಪ್ರೈವೇಟ್ ಸೆಕ್ಟರ್ ಕೂಡ ಅಪಾರವಾಗಿದೆ. ಅದು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇದೆ. ಇವತ್ತು ಶಿಕ್ಷಣ ಅಪ್ ಟು ಪಿಯುಸಿ ಒಂದು ಫಂಡಮೆಂಟಲ್ ರೈಟ್ ಅಂದ್ರೆ ಈ ಫಂಡಮೆಂಟಲ್ ರೈಟ್ ಅನ್ನು ಸಮರ್ಪಕ ಒದಗಿಸಲಿಕ್ಕೆ ಸರ್ಕಾರದ ಸಾಧ್ಯವೇ ಇಲ್ಲ. ಸೊ ಸರ್ಕಾರ ಏನು ಮಕ್ಕಳಿಗೆ ಫಂಡಮೆಂಟಲ್ ರೈಟ್ ಅನ್ನು ಕೊಡಬೇಕಾ, ಅದು ಖಾಸಗಿ ಸಹಕಾರ ಕೊಡುವ ಮೂಲಕ ಅದನ್ನು ಅನುಷ್ಠಾನ ಮಾಡಿ ಅಂತ ನಾವು ಏನ್ ಮಾಡ್ತಿದ್ರೆ ಉಳಿಸಿದ ಅದು ನಮ್ಮ ಕರ್ತವ್ಯ. ನಾವು ಮಕ್ಕಳಿಗೆ ನಾವು ಕಲಿಸದಿದ್ರೆ ಮತ್ತೆ ಯಾಕೆ ಕಲಿಸುವಂತವು? ನಾವು ಏನ್ ಮಾಡ್ಬೇಕಂತ ಒಂದು ಸ್ಕೂಲ್ ಕಮಿಟಿಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ನಾವು ಹೇಳ್ಬಹುದು, ನೀವು ಬ್ರಷ್ ಇದೆಲ್ಲ ಕೂಡ ಕೊಡಿ, ಕೈಯಲ್ಲಿ ಮುಟ್ಟದ ರೀತಿಯಲ್ಲಿ ಚೆನ್ನಾಗಿ ಮಾಡುವಂತ ವ್ಯವಸ್ಥೆ ಮಾಡಿಕೊಡುವುದರ ಜವಾಬ್ದಾರಿ ಅದು ನಮ್ಮ ಶಾಸಕರಲ್ಲಿ ಸರ್ಕಾರ ಮಾತಾಡಿಕೊಂಡು ನಾನು ಕೂಡ ಮಾತಾಡ್ತೇನೆ. ಮತ್ತೆ ನಾವು ಪುನರ್ವಸೆ ಮಾಡುವ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಅದರಲ್ಲಿ ಸಣ್ಣ ಪುಟ್ಟ ವಿಚಾರಗಳು ದೊಡ್ಡ ಮಟ್ಟದ ಕರ್ನಾಟಕ ಅನುದಾನ ರಹಿತ ಪಿಯು ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಪ್ರಾಸ್ತಾವಿಕವಾಗಿ ಮಾತನಾಡಿ, ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಪಾಲು ದೊಡ್ಡದಿದೆ. ಸರಕಾರದ ಬಗ್ಗೆ ನಮಗೆ ಗೌರವವಿದೆ. ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಿಸಿ ಸರಕಾರ ನಿಯಮಾವಳಿಗಳನ್ನು ರೂಪಿಸುವಾಗ ಅಥವಾ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಕರ್ನಾಟಕ ಅನುದಾನ ರಹಿತ ಪಿಯು ಆಡಳಿತ ಮಂಡಳಿಯ ಅಸೋಸಿಯೇಷನ್ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಲಾಗಿದ್ದು, ಪ್ರತಿ ಜಿಲ್ಲೆಯಲ್ಲೂ ಈ ಸಂಘಟನೆ ಕಾರ್ಯನಿರ್ವಹಿಸಲಿದೆ ಎಂದರು. ಆದ್ದರಿಂದ ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ನಮ್ಮನ್ನು ಸ್ವಲ್ಪ ವಿಶ್ವಾಸ ತೆಗೆದುಕೊಳ್ಳಿ. ಇವತ್ತು ನನಗೆ ಬಹಳ ಬೇಸರವಾಗ್ತಾ ಇದೆ. ಯಾಕೆಂದರೆ ಇವತ್ತು ಶಿಕ್ಷಣ ಸಂಸ್ಥೆಗಳ ನಾವು ಒಂದು ಖಾಸಗಿ ಸಂಸ್ಥೆಗಳು ವ್ಯಕ್ತಿಗಳನ್ನು ಸಮಾಜಕ್ಕೆ ಪೂರಕತೆಯನ್ನು ಪರಿಗಣಿಸದೆ ಅವಹೇಳನಕಾರಿಯಾಗಿ ಮತ್ತು ಸಮಾಜದ ವಿರೋಧಿ ನಿಲುಗಟ್ಟಿನಿಂದ ವರ್ತಿಸುವವರು ಎನ್ನುವ ಮನೋಧರ್ಮ ಬೇರೂರುವಂತೆ ಆಡಳಿತ ವ್ಯವಸ್ಥೆ, ಮಾಧ್ಯಮಗಳು ಇದನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಯ ಕುರಿತು ಅನಪೇಕ್ಷಿತವಂತಹ ಶಬ್ದಗಳಾದಂಥ ದಂಧೆಗೋರರು, ಲೂಟಿಕೋರರು, ಖಾಸಗಿ ಶಿಕ್ಷಣ ಮಾಫಿಯಾ, ಧನ ಪಿಶಾಚಿಗಳು, ರಕ್ತ ಇರುವ ಜಿಗಣಗಳು, ಸಮಾಜಘಾತುಕರು, ಮಕ್ಕಳ ಮೇಲೆ ದೌರ್ಜನ್ಯವೆಸಗುವವರು ಮುಂತಾಗಿ ಜವಾಬ್ದಾರಿಯುತ ಜಾಗದಲ್ಲಿ ಇರುವವರು ಮಾತನಾಡುವುದು ಮತ್ತು ಅದೇ ರೀತಿ ಶಾಸಕ ಉಮಾನಾಥ್ ಕೋಟ್ಯಾನ್ ಅಧ್ಯಕ್ಷತೆ ವಹಿಸಿದರು. ಎಂಎಲ್ಸಿ ಬೋಜೇಗೌಡ, ಮಾಜಿ ಸಚಿವ ಅಭಯಚಂದ್ರ ಜೈನ್, ಮಾಜಿ ಎಂಎಲ್ಸಿ ಅರುಣ್ ಶಾಹಪುರೆ, ಗೌರವ ಅಧ್ಯಕ್ಷ ಎಂಬಿ ಪುರಾಣಿಕ್, ಕಾರ್ಯದರ್ಶಿ ನರೇಂದ್ರ ನಾಯಕ್, ಖಾದರ್ ಶಹೀನ್, ಜಯಪ್ರಕಾಶ್ ಗೌಡ, ಕೆಸಿ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ವೇಣುಗೋಪಾಲ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.